ಸೊ ವಿಷಯ ಗೊತ್ತಾಯ್ತಾ, ಇನ್ಮೇಲಿಂದ ಕಬ್ನಾಲಿಂದನೂ ಕಾರು ಬೈಕು ಓಡಿಸ್ಬೋದು ಗುರು. ಸೊ ಹಾಯ್ ಹಲೋ ನಮಸ್ಕಾರ. ಸೊ ಇಂಡಿಯಾದಲ್ಲಿ ಇವಾಗ E85 ಪೆಟ್ರೋಲ್ನ ಲಾಂಚ್ ಮಾಡಿದ್ದಾರೆ. ಇವಾಗಿರೋ E20 ಪೆಟ್ರೋಲ್ ಪ್ರಾಬ್ಲಮ್ಸ್ಗಳನ್ನೇ ತಡ್ಕೊಳಕ್ಕಾಗ್ತಾ ಇಲ್ಲ, ಅದ್ರ ಜೊತೆಲಿ ಇದು ಬೇರೆ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಇವಾಗಲೇ ಗೌರ್ಮೆಂಟ್ ಅವರು E20 ಪೆಟ್ರೋಲ್ನ ಎಲ್ಲ ಕಡೆನೂ ಮಾನಿಟರಿ ಮಾಡಿದ್ದಾರೆ. ಸೊ ಏನಿದು E20 E85 ಈ E20 ಪೆಟ್ರೋಲ್ ಅಂತಂದ್ರೆ 80% ಪೆಟ್ರೋಲ್ ಇರುತ್ತೆ, ಇನ್ನು 20% ಎಥನಾಲ್ ಮಿಕ್ಸ್ ಮಾಡಿರ್ತಾರೆ. ಫಸ್ಟ್ ಆಫ್ ಆಲ್ ಎಥನಾಲ್ ಅಂದ್ರೆ ಏನು? ಎಥನಾಲ್ ಅಂದ್ರೆ ಅದೊಂದು ಬಯೋಫಿಯಲ್. ಈ ಕಬ್ಬು, ಜೋಳ, ಅದರ ಕಾಂಡ ಮತ್ತೆ ಅಕ್ಕಿ, ಈ ತರ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ನ ಫರ್ಮೆಂಟೇಷನ್ ಮಾಡಿ ಈ ಎಥನಾಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದು ಪೆಟ್ರೋಲ್ ಡೀಸೆಲ್ ತರನೇ ಬೆಂಕಿ ಹಚ್ಚಿದ್ರೆ ಒತ್ಕೊಳ್ಳುತ್ತೆ. ಸೊ ಅದಕ್ಕೆ ಗವರ್ನಮೆಂಟ್ ಅವರೇ ಈ ಎಥನಾಲ್ ನ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಿ ಸೆಲ್ ಮಾಡ್ತಾ ಇದ್ದಾರೆ. ಈ ಮಿಕ್ಸಿಂಗ್ ನ ಪ್ರೊಫೆಷನಲ್ ಆಗಿ ಬ್ಲೆಂಡಿಂಗ್ ಅಂತ ಹೇಳ್ಕೊತಾ ಇದ್ದಾರೆ. ಸೊ ಇವಾಗ ನಾವು 1 ಲೀಟರ್ ಪೆಟ್ರೋಲ್ ತಗೊಂಡ್ರೆ ಅದರಲ್ಲಿ 800 ml ಅಷ್ಟು ಮಾತ್ರ ಪೆಟ್ರೋಲ್ ಇರುತ್ತೆ, ಇನ್ನು 200 ml ಅಷ್ಟು ಎಥನಾಲ್ ಇರುತ್ತೆ. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ, ಈ E20 ಪೆಟ್ರೋಲ್ 2023 ಏಪ್ರಿಲ್ ಆದ ನಂತರ ಮ್ಯಾನುಫ್ಯಾಕ್ಚರ್ ಮಾಡಿರೋ ಗಾಡಿಗಳಿಗೆ ಮಾತ್ರ ಸಪೋರ್ಟ್ ಆಗೋದು. ಅಂದ್ರೆ BS6 ಅಲ್ಲಿ ಫೇಸ್ 2 ವರ್ಷನ್ಗಳು ಬಂತಲ್ಲ, ಆ ಕಾರು ಬೈಕ್ ಗಳಿಗೆ ಮಾತ್ರ ಈ E20 ಪೆಟ್ರೋಲ್ ಸಪೋರ್ಟ್ ಆಗೋದು. BS6 ಅಲ್ಲಿ ಫೇಸ್ 1 ಆಗಿದ್ರೆ ಅಥವಾ ಅದಕ್ಕಿಂತ ಹಳೆ ಬೈಕ್ ಗಳಾಗಿದ್ರೆ ನಿಮ್ ಕಾರು ಬೈಕ್ ಗಳು E20 ಪೆಟ್ರೋಲ್ಗೆ ಸಪೋರ್ಟ್ ಆಗಲ್ಲ. ಸೊ ಯಾರ್ಯಾರು 2023ಕ್ಕಿಂತ ಹಳೆ ಬೈಕ್ ಕಾರ್ಗಳನ್ನ ಇನ್ನು E20 ಪೆಟ್ರೋಲ್ ಅಲ್ಲೇ ಓಡಿಸ್ತಾ ಇದ್ದೀರಾ, ನೀವೆಲ್ಲರೂ ಆದಷ್ಟು ಬೇಗ ಒಬ್ಬ ಒಳ್ಳೆ ಮೆಕ್ಯಾನಿಕ್ ನ ಹುಡ್ಕೊಳ್ಳಿ. ಇಲ್ಲ ಅಂದ್ರೆ ಗುಜರಿ ಅಂಗಡಿಗಳ ಲೊಕೇಶನ್ ನ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಈ E20 ಪೆಟ್ರೋಲ್ ನಿಮ್ ಕಾರು ಬೈಕ್ಗಳು ಓಡಿಸ್ಬೋದು, ಆಗಲ್ಲ ಅಂತಲ್ಲ, ಬಟ್ ಲಾಂಗ್ ಟರ್ಮ್ ಅಲ್ಲಿ E20 ಪೆಟ್ರೋಲ್ ಓಡಿಸ್ತಾ ಇಂಜಿನ್, ಕಾರ್ಬೋರೇಟರ್, ಫ್ಯೂಯಲ್ ಟ್ಯಾಂಕ್ ಇವೆಲ್ಲವೂ ಹಾಳಾಗುತ್ತೆ. ಯಾಕಂದ್ರೆ ಎಥನಾಲ್ ಮಾಯಿಶ್ಚರ್ ಅಂದ್ರೆ ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ. ಈ ತೇವಾಂಶದಿಂದ ಇಂಜಿನ್, ಫ್ಯೂಯಲ್ ಟ್ಯಾಂಕ್ ಇವೆಲ್ಲ ಮೆಟಲ್ ಪಾರ್ಟ್ ಗಳಾಗಿರೋದ್ರಿಂದ ಇವೆಲ್ಲ ರಸ್ಟ್ ಹಿಡಿತವೆ. ಹಾಗೆ ಈ ರಬ್ಬರ್ಸ್, ಗ್ಯಾಸ್ಕೆಟ್, ಆಯಿಲ್ ಸೀಲು, ಫ್ಯೂಯಲ್ ಸೀಲು ಇವೆಲ್ಲವೂ ಕೂಡ ಹಾಳಾಗುತ್ತೆ. ಸೊ ಗವರ್ನಮೆಂಟ್ ಅವರು E20 ಪೆಟ್ರೋಲ್ ನ ಎಲ್ಲ ಕಡೆನೂ ಮಾನಿಟರಿ ಮಾಡಿದ್ದಾರೆ. ಇವಾಗ ಎಲ್ಲ ಕಡೆನೂ E20 ಪೆಟ್ರೋಲ್ ಸಿಗ್ತಾ ಇರೋದು. ಇದ್ರ ಪ್ರೈಸ್ ಆಲ್ರೆಡಿ 110 ರೂಪಾಯಿಂದ 115 ರೂಪಾಯಿವರೆಗೂ ಇದೆ. ಸೊ ಇದನ್ನ ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಪ್ರೀಮಿಯಂ ಪೆಟ್ರೋಲ್ ಗಳು ಸಿಗುತ್ತೆ. ಈ ಡೀಲರ್ಸ್ ಗಳು ನಾರ್ಮಲ್ ಪೆಟ್ರೋಲ್ ನೇ ತಗೊಂಡು ಅದಕ್ಕೆ ಸ್ವಲ್ಪ ಅಡಿಟಿವ್ಸ್ ಮತ್ತೆ ಈ ಡಿಟರ್ಜೆಂಟ್ಸ್ ಇದನ್ನೆಲ್ಲ ಆಡ್ ಮಾಡಿ ಪ್ರೀಮಿಯಂ ಪೆಟ್ರೋಲ್ ಅಂತ ಸೆಲ್ ಮಾಡ್ತಾರೆ. ಈ ಅಡಿಟಿವ್ಸ್ ಬೈಕ್ ನ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡಕ್ ಹೆಲ್ಪ್ ಮಾಡ್ತವೆ. ಹಾಗೆ ಈ ಡಿಟರ್ಜೆಂಟ್ಸ್ ಇಂಜಿನ್ ಅಲ್ಲಿ ಡೆಪಾಸಿಟ್ ಆಗಿರೋ ಕಾರ್ಬನ್ಸ್ ನೆಲ್ಲ ಕ್ಲೀನ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಇದರಿಂದ ಬೈಕ್ ನ ಪರ್ಫಾರ್ಮೆನ್ಸ್ ಮತ್ತೆ ಮೈಲೇಜ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ಇಂಡಿಯನ್ ಆಯಿಲ್ ಅವರು XP95 ಅಂತ ಸೆಲ್ ಮಾಡ್ತಾರೆ. ಹಾಗೆ ಭಾರತ್ ಪೆಟ್ರೋಲಿಯಂ ಅವರು ಸ್ಪೀಡ್ ಅಂತ ಸೆಲ್ ಮಾಡ್ತಾರೆ. ಹಾಗೆ HP ಅವರು ಪವರ್ ಅಂತ ಸೆಲ್ ಮಾಡ್ತಾರೆ. ಶೆಲ್ ಅವರು V ಪವರ್ ಅಂತ ಅವ್ರದೇ ನೇಮ್ ಗಳಲ್ಲಿ ಈ ತರ ಸೆಲ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರೀಮಿಯಂ ಪೆಟ್ರೋಲ್ ಗಳ ಪ್ರೈಸ್ 120 ರಿಂದ 130 ವರೆಗೂ ಇದೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಇದು ಕೂಡ E20 ಪೆಟ್ರೋಲ್, ಇದರಲ್ಲೂ ಕೂಡ 20% ಎಥನಾಲ್ ಮಿಕ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಅಲ್ಟ್ರಾ ಪ್ರೀಮಿಯಂ ಪೆಟ್ರೋಲ್ಸ್ ಅಂತ ಬರುತ್ತೆ. ಆಸ್ ಯೂಶುವಲ್ ಇದು ಕೂಡ ಡೀಲರ್ಸ್ ಗಳು ಅವ್ರ ನೇಮ್ ಅಲ್ಲೇ ಸೆಲ್ ಮಾಡ್ತಾ ಇದ್ದಾರೆ. ಇಂಡಿಯನ್ ಆಯಿಲ್ ಅವ್ರದ್ದು XP100 ಅಂತ, BP ಅವ್ರದ್ದು ಸ್ಪೀಡ್ 97 ಅಂತ, ಹಾಗೆ HP ಅವ್ರದ್ದು ಪವರ್ 99 ಅಂತ. ಸೊ ಈ ಪೆಟ್ರೋಲ್ಗಳು ಹೈ ಆಕ್ಟೇನ್ ಇರುತ್ತೆ. ಅಂದ್ರೆ ಇದರ ಆಕ್ಟೇನ್ ನಂಬರ್ಸ್ 96 ಇಂದ 100 ವರೆಗೂ ಇರುತ್ತೆ. ಇದ್ರ ಪ್ರೈಸಸ್ 150 ರಿಂದ 160 ವರೆಗೂ ಇದೆ. ಕೆಲವು ಸಿಟಿಗಳಲ್ಲಿ ಇನ್ನೂ ಜಾಸ್ತಿನೂ ಇರಬಹುದು. ಸೊ ಇವಾಗ ನಿಮ್ಗೆ 100% ಪ್ಯೂರ್ ಪೆಟ್ರೋಲ್ ಮತ್ತೆ ಎಥನಾಲ್ ಫ್ರೀ ಪೆಟ್ರೋಲ್ ಎಲ್ಲೂ ಸಿಗಲ್ಲ. ಸಿಕ್ಕಿದ್ರೆ ಅದು ಇಂಡಿಯನ್ ಆಯಿಲ್ ಅವರ XP100 ಅಲ್ಲಿ ಸಿಗ್ಬೋದು. ಆದ್ರೆ ಈ XP100 ಪೆಟ್ರೋಲ್ ಎಲ್ಲಾ ಬಂಕ್ ಗಳಲ್ಲೂ ಸಿಗಲ್ಲ. ಈವನ್ ಎಲ್ಲಾ ಇಂಡಿಯನ್ ಆಯಿಲ್ ಬಂಕ್ ಅಲ್ಲೂ ಕೂಡ ಸಿಗಲ್ಲ. ಕೆಲವು ಸಿಟಿಗಳಲ್ಲಿ ಕೆಲವು ಬಂಕ್ ಗಳಲ್ಲಿ ಸಿಗ್ಬೋದು. ಸಿಕ್ಕಿದ್ರು ಇದ್ರ ಪ್ರೈಸ್ ಕೇಳ್ಬಿಟ್ಟು ಬೈಕ್ ಓಡಿಸ್ಕೋಕ್ಕಿಂತ ತಳ್ಕೊ ಹೋಗೋದು ಬೆಟರ್ ಅನ್ಸ್ಬಿಡುತ್ತೆ. ನಾನು ನಿಮ್ಮನ್ನ ಗಾಡಿ ಓಡಿಸೋದಕ್ಕಿಂತ ತಳ್ಳೋದನ್ನೇ ಜಾಸ್ತಿ ನೋಡಿದ್ದೀನಿ. ಸೊ ಇವಾಗ 2023ಕ್ಕಿಂತ ಹಳೆ ಕಾರು ಬೈಕ್ ಓನರ್ಸ್ಗಳು ಬೇರೆ ಕಡೆ ಇಟ್ಟಿರೋ ನಿಮ್ ಬೆರಳನ್ನ ತೆಗೆದು ಸ್ವಲ್ಪ ತಲೆ ಕೆರ್ಕೊಳ್ಳಿ. ನಿಮ್ಗಿರೋ ಆಪ್ಷನ್ ಒಂದು ಈ E20 ಪೆಟ್ರೋಲ್ ನೇ ಹಾಕ್ಸ್ಕೊಂಡು ತಿಂಗಳಿಗೊಂದ್ಸತಿ ಬೈಕ್ ಗ್ಯಾರೇಜ್ ಗಳಲ್ಲಿ ಕ್ಯೂ ನಿಂತ್ಕೊಳ್ಳೋದು, ಇಲ್ಲ ಅಂದ್ರೆ 150 160 ಕೊಟ್ಟು ಪ್ರೀಮಿಯಂ ಪೆಟ್ರೋಲ್ ಹಾಕ್ಸ್ಕೊಂಡು ಜೇಬ್ ತೂತ್ ಮಾಡ್ಕೊಳ್ಳೋದು. ಇವೆರಡು ತಲೆನೋವು ಬೇಡ ಅಂತಂದ್ರೆ ನಿಮ್ ಬೈಕು ಕಾರ್ಗಳನ್ನ OLX ಅಲ್ಲಿ ಮಾರ್ಬಿಟ್ಟು ಹೊಸ ಕಾರು ಬೈಕ್ ತಗೊಳ್ಳೋದು. ಸೊ ಈ ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ಜನ ಬುದ್ಧಿವಂತರು ಹಳೆ ವೆಹಿಕಲ್ಸ್ ಗಳನ್ನ ತಗೊಳ್ಳೋದು ಇಲ್ಲ ಬಿಡಿ, ಇನ್ನು ನೀವು ಗುಜರಿ ಅಂಗಡಿನೇ ಹುಡಿಕೊಂಡು ಹೋಗ್ಬೇಕಾಗುತ್ತೆ. ಇನ್ ಸ್ವಲ್ಪ ಜನ ಅತಿ ಬುದ್ಧಿವಂತರು ಹೇಳ್ಬೋದು, ಈ E20 ಪೆಟ್ರೋಲ್ ಪರಿಸರಕ್ಕೆ ಒಳ್ಳೇದು, ನಾವು E20 ಪೆಟ್ರೋಲ್ಲೇ ಓಡಿಸ್ತಾ ಇದೀವಿ, ಇನ್ನೂ ಏನೂ ಆಗಿಲ್ಲ, ಚೆನ್ನಾಗೇ ಓಡ್ತಾ ಇದೆ ಅಂತೆಲ್ಲ ಹೇಳ್ಬೋದು. ಮುಖೇಶ್ಗೆ ಮಾತ್ರ ಗೊತ್ತು ದಿನ ಗುಟ್ಕ ತಿನ್ನೋದ್ರಿಂದ ಏನಾಗುತ್ತೆ ಅಂತ. ನಾನು ಮುಖೇಶ್ 1 ವರ್ಷ ಗುಟ್ಕ ಜಗ್ದಿದ್ದೆ. ಸೊ ಈ E20 ಅನ್ನೋದು ಹಳೆ ಕಥೆನೆ, ಅದರ ಹೊಸ ಚಾಪ್ಟರ್ ಇವಾಗ ಶುರುವಾಗಿದೆ. ಇದಿನ್ನು ಮೊದಲ ಅಧ್ಯಾಯ, ಕಥೆ ಇವಾಗ ಶುರುವಾಗ್ತಿದೆ. ದುಷ್ಟ ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು.